ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಈ ಫ್ರೇಸಸ್ ನೋಡಿ, ಪ್ರಿಟಿ ಗುಡ್, ಪ್ರಿಟಿ ವೆಲ್, ಪ್ರಿಟಿ ಮಚ್ ಈ ಥರ ಕೇಳಿರ್ತೀರಲ್ಲ. ಪ್ರಿಟಿ ಅನ್ನೋ ವರ್ಡ್ ಏನು ಮೀನಿಂಗ್ ಕೊಡುತ್ತೆ ಅದನ್ನೇ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಇದೆ. ಈ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ನೀವು ತಿಳ್ಕೊಬೇಕು, ಪ್ರಿಟಿ, ಪ್ರಿಟಿ ಮಚ್, ಪ್ರಿಟಿ ವೆಲ್ ಇದು ಇನ್ಫಾರ್ಮಲ್ ಸ್ಟೈಲ್ನಲ್ಲೇ ಯೂಸ್ ಮಾಡ್ತಾರೆ. ರೈಟ್, ನೇಟಿವ್ ಸ್ಪೀಕರ್ಸ್ ಇದನ್ನು ತುಂಬ ಯೂಸ್ ಮಾಡ್ತಾರೆ ಮಾತಾಡೋವಾಗ. ಕ್ಯಾಶುವಲ್ ಟಾಕ್ನಲ್ಲಿ, ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ಮಾತ್ರನೇ, ಫ್ರೆಂಡ್ಲಿಯಾಗಿ ಮಾತಾಡೋವಾಗ ಮಾತ್ರನೇ. ರೈಟ್, ಓಕೆ. ಏನು ಮೀನಿಂಗ್ ಇದೆ? ಪ್ರಿಟಿ ಅಂದ್ರೆ ಏನು? ಒಂದು ಮೀನಿಂಗ್ ಗೊತ್ತಿದೆ ನಿಮಗೆ, ಬ್ಯೂಟಿಫುಲ್ ಅಂತ. ಅ ಪ್ರಿಟಿ ಗರ್ಲ್, ಪ್ರಿಟಿ ಡಾಲ್ ಅನ್ಬೋದಲ್ಲ? ಎಸ್, ಆ ಮೀನಿಂಗ್. ಇನ್ನೊಂದು ಮೀನಿಂಗ್ ಏನಂದ್ರೆ ಫೇರ್ಲಿ. ಫೇರ್ಲಿ ವರ್ಡ್ ಮೀನಿಂಗ್ ಹೇಳ್ಕೊಡ್ತೀನಲ್ವಾ ನಾನು. ಅಂದ್ರೆ ನಾಟ್ ವೆರಿ ಗುಡ್, ನಾಟ್ ವೆರಿ ಬ್ಯಾಡ್, ಆವ್ರೇಜ್ ಲೆವೆಲ್ನಲ್ಲಿ ಏನಾದರೂ ಇದ್ರೆ. ರೈಟ್, ಕನ್ನಡದಲ್ಲಿ ನಾವು ಹೇಗೆ ಹೇಳ್ತೀವಿ? ತಕ್ಕ ಮಟ್ಟಿಗೆ ಇದೆ, ಪರವಾಗಿಲ್ಲ, ಚೆನ್ನಾಗಿದೆ, ಸುಮಾರಾಗಿದೆ ಅಂತೀವಲ್ವಾ? ಅದೇ ಎಕ್ಸಾಕ್ಟ್ ಮೀನಿಂಗ್ ಪ್ರಿಟಿ. ಪ್ರೊನೌನ್ಸಿಯೇಷನ್ ನೋಡಿ, ಪ್ರೆಟಿ ಅಲ್ಲ, ಪ್ರಿಟಿ. ಪ್ರಿಡಿ ಅಂತ ಕೂಡ ಅಂತಾರೆ, ಪ್ರಿಟಿ ಅಂತ ನಾನು ಪ್ರೊನೌನ್ಸ್ ಮಾಡ್ತೀನಿ, ನೀವು ಪ್ರಿಟಿ ಅಂತ ಪ್ರೊನೌನ್ಸ್ ಮಾಡಿ. ರೈಟ್, ನಾಟ್ ವೆರಿ ಹೈ, ನಾಟ್ ವೆರಿ ಲೋ, ಮಾಡ್ಯುರೇಟ್ಲಿ. ನಾಟ್ ವೆರಿ ಗುಡ್, ನಾಟ್ ವೆರಿ ಬ್ಯಾಡ್, ಮಾಡ್ಯುರೇಟ್ಲಿ. ಅರ್ಥ ಆಯ್ತಲ್ಲ? ಸೊ ಫಸ್ಟ್ ಸ್ಟ್ರಕ್ಚರ್ ಅಡ್ಜೆಕ್ಟಿವ್ ಜೊತೆ ಯೂಸ್ ಆಗುತ್ತೆ. ಯಾವಾಗಲೂ ಅಡ್ಜೆಕ್ಟಿವ್ ಹಿಂದೆ ಬರುತ್ತೆ. ಇಲ್ಲಿ ನೋಡಿ, ಥರ ಇಟ್ಸ್ ಪ್ರಿಟಿ ಗುಡ್ ಅಂದರೆ ಪರವಾಗಿಲ್ಲ, ಚೆನ್ನಾಗಿದೆ. ನೋಡಿ, ಕನ್ನಡದಲ್ಲಿ ನಾವು ಯಾವ ಥರ ಹೇಳ್ತೀವಿ? ಪರವಾಗಿಲ್ಲ, ಚೆನ್ನಾಗಿದೆ ಅನ್ನೋದು ಕೇಳಿದಿರಲ್ಲ. ಯಾಕೆ ಆ ವರ್ಡ್ ಯೂಸ್ ಮಾಡಬೇಕು ಪರವಾಗಿಲ್ಲ ಅಂತ? ಅಂದರೆ ಅರ್ಥ ನಾಟ್ ವೆರಿ ಗುಡ್, ನಾಟ್ ವೆರಿ ಬ್ಯಾಡ್ ಅನ್ನೋದಕ್ಕೆ. ಅದೇ ಥರ ಇಂಗ್ಲೀಷ್ನಲ್ಲಿ ಪ್ರಿಟಿ ವರ್ಡ್. ಐ ಆಮ್ ಪ್ರಿಟಿ ಶೋರ್ ಅಂದರೆ ನಂಗೆ ಸ್ವಲ್ಪ ಶೋರ್ ಆಗಿ ಗೊತ್ತಿದೆ, ಆ ಮೀನಿಂಗ್ ಬರುತ್ತೆ. ಅಂದರೆ 100% ಶೋರ್ ಅಲ್ಲ, ಅದು ಇಂಪಾರ್ಟೆಂಟ್. ಸೊ 100% ಶೋರ್ ಆಗಿ ಗೊತ್ತಿದ್ದಾಗ ಅವ್ರ ಹತ್ರ ಹೇಳಲ್ಲ ಐ ಆಮ್ ಪ್ರಿಟಿ ಶೋರ್ ಅಂತ. ರೈಟ್, ಐ ಆಮ್ ಪ್ರಿಟಿ ಟಯರ್ಡ್ ಟುಡೇ, ನಾನಿವಾಗ ಸ್ವಲ್ಪ ಸುಸ್ತಾಗಿದ್ದೀನಿ, ನಾಳೆ ಮಾತಾಡೋಣ, ನಾಳೆ ಮಾಡೋಣ ಅಂತಿರಲ್ಲ. ನೋಡಿ, ಕನ್ನಡದಲ್ಲಿ ನಾವು ಹೇಗೆ ಹೇಳ್ತೀವಿ? ನಾನು ಸ್ವಲ್ಪ ಸುಸ್ತಾಗಿದ್ದೀನಿ ಅಂದರೆ ಸ್ವಲ್ಪನೇ ಸುಸ್ತಾಗಿದ್ದೀನಿ ಅಂತ ಅಲ್ಲ. ಆ ವರ್ಡ್ನ ನಾವು ಸೇರಿಸ್ತಿದ್ದೀವಿ ಅಂದರೆ ನಾಟ್ ಎಕ್ಸ್ಟ್ರೀಮ್ ಅಂತ ಹೇಳೋದಕ್ಕೆ ಸ್ವಲ್ಪ ಅನ್ನೋ ವರ್ಡ್ ಸೇರಿಸ್ತೀವಿ. ಸ್ವಲ್ಪನೇ ಅನ್ನೋ ಮೀನಿಂಗ್ ಅಲ್ಲ ಅದು. ನಾನು ಸ್ವಲ್ಪ ಸುಸ್ತಾಗಿದ್ದೀನಿ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತಿರಲ್ವಾ, ಅದೇ ಮೀನಿಂಗ್. ಹಿ ಲುಕ್ಸ್ ಪ್ರಿಟಿ ಫಿಟ್, ಅವನೀಗ ಸ್ವಲ್ಪ ಫಿಟ್ ಆಗಿ ಕಾಣಿಸ್ತಿದ್ದಾನೆ, ಮೊದಲಿಗಿಂತ ಸ್ವಲ್ಪ ಫಿಟ್ ಆಗಿದ್ದಾನೆ. ಅಂದರೆ ಸ್ವಲ್ಪನೇ ಫಿಟ್ ಆಗಿದ್ದಾನೆ ಅಂತ ಅಲ್ಲ. ಇಟ್ಸ್ ಪ್ರಿಟಿ ಹಾಟ್ ಟುಡೇ, ಈಗ ಸ್ವಲ್ಪ ಸೆಕೆ ಇದೆ. ನೋಡಿ, ಸ್ವಲ್ಪನೇ ಸೆಕೆ ಇದೆ ಅಂತಲ್ಲ, ಸ್ವಲ್ಪ ಸೆಕೆ ಇದೆ. ರೈಟ್, ಯು ಸ್ಪೀಕಿಂಗ್ ಪ್ರಿಟಿ ಫಾಸ್ಟ್, ನೀನು ಸ್ವಲ್ಪ ಫಾಸ್ಟ್ ಆಗಿ ಮಾತಾಡ್ತಾ ಇದೆಯಾ. ಇಟ್ಸ್ ಪ್ರಿಟಿ ನಾಯ್ಸಿ ಅಟ್ ನೈಟ್ ಟೈಮ್, ಇಟ್ಸ್ ಪ್ರಿಟಿ ಹಾರ್ಡ್ ಟು ಅಡ್ಜಸ್ಟ್ ಟು ಅ ನ್ಯೂ ಜಾಬ್. ಸೊ ಕೇಳಿರ್ತಿರಲ್ಲ, ಈ ಥರ ಪ್ರಿಟಿ ಮುಂದೆ ಅಡ್ಜೆಕ್ಟಿವ್ ಯೂಸ್ ಮಾಡೋದು. ಆ್ಯಂಡ್ ಈ ಥರ ಕೇಳಿದಾಗ ಹೌ ಆರ್ ಯು ಫೀಲಿಂಗ್, ಹೇಗಿದೆಯಾ? ಪ್ರಿಟಿ ಗುಡ್ ಅಂತಾನೂ ರಿಪ್ಲೈ ಮಾಡ್ತಾರೆ, ಪ್ರಿಟಿ ಫೈನ್ ಅಂತಾನೂ ರಿಪ್ಲೈ ಮಾಡ್ತಾರೆ. ಅಂದರೆ ಪರವಾಗಿಲ್ಲ, ಚೆನ್ನಾಗಿದ್ದೀನಿ ಅಂತಿರಲ್ಲ. ಅಂದರೆ ನಾಟ್ ವೆರಿ ಗುಡ್, ನಾಟ್ ವೆರಿ ಬ್ಯಾಡ್, ಪ್ರಿಟಿ ಗುಡ್, ಪ್ರಿಟಿ ಫೈನ್. ನೀವು ಇನ್ನು ಮುಂದೆ ಇದನ್ನೇ ಯೂಸ್ ಮಾಡಿ ಅಂತ ನಾನು ಹೇಳ್ತಿಲ್ಲ, ತಿಳ್ಕೊಂಡಿರಿ. ನಿಮಗೆ ನಾಲೆಜ್ ಇರಬೇಕು. ಯಾರಾದರೂ ಮಾತಾಡ್ತಿದ್ದಾರೆ, ಎಲ್ಲಾದರೂ ನೀವು ನೋಡಿದ್ರಿ, ಎಲ್ಲಾದರೂ ಬರ್ದಿದ್ದು ಕಾಣಿಸ್ತು, ಯಾವುದಾದ್ರು ಇಂಗ್ಲೀಷ್ ಫಿಲ್ಮ್ನಲ್ಲಿ, ಶೋನಲ್ಲಿ, ನಿಮ್ಗೆ ಅರ್ಥ ಆಗಬೇಕು ಆ್ಯಂಡ್ ನಿಮ್ಗೆ ನಾಲೆಜ್ ಇರಬೇಕು. ರೈಟ್, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇನ್ನಷ್ಟು ನೋಡಿ ಎಕ್ಸಾಂಪಲ್ಸ್. ಇಟ್ಸ್ ಪ್ರಿಟಿ ಹೆವಿ ಅಂದರೆ ಇದು ಸ್ವಲ್ಪ ಭಾರ ಇದೆ. ನೋಡಿ, ಹೇಳ್ತೀವಿ ತುಂಬ ಭಾರ ಇದೆ ಅಂತಲ್ಲ, ಇಟ್ಸ್ ಪ್ರಿಟಿ ಹೆವಿ, ಸ್ವಲ್ಪ ಭಾರ ಇದೆ. ಹಿ ಸೀಮ್ಸ್ ಪ್ರಿಟಿ ಹ್ಯಾಪಿ ಟುಡೇ, ಹಿ ಈಸ್ ಅ ಪ್ರಿಟಿ ಬಿಸಿ ಪರ್ಸನ್. ಇಲ್ಲಿ ನೋಡಿ, ಬಿಸಿ ಪರ್ಸನ್ ನೋಡಿ, ಎ ಹಾಕ್ಲೇಬೇಕಲ್ವಾ, ಹಿ ಈಸ್ ಅ ಬಿಸಿ ಪರ್ಸನ್ ಅಂತ. ಸೊ ಅದು ಯಾವಾಗಲೂ ಪ್ರಿಟಿ ಹಿಂದೆನೇ ಬರುತ್ತೆ. ಹಿ ಈಸ್ ಪ್ರಿಟಿ ಅ ಬಿಸಿ ಪರ್ಸನ್ ಅನ್ನಲ್ಲ. ರೈಟ್, ಇಂಗ್ಲೀಷ್ ಈಸ್ ಪ್ರಿಟಿ ಹಾರ್ಡ್ ಇಸ್ಂಟ್ ಇಟ್, ಇಂಗ್ಲೀಷ್ ಸ್ವಲ್ಪ ಕಷ್ಟ ಅಲ್ವಾ? ನೋಡಿ, ಕನ್ನಡದಲ್ಲಿ ಹೇಗೆ ಹೇಳ್ತೀವಿ? ಇಂಗ್ಲೀಷ್ ಸ್ವಲ್ಪ ಕಷ್ಟ ಅನಿಸುತ್ತೆ ನನಗೆ ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಲ್ಲ, ಸ್ವಲ್ಪ ಕಷ್ಟ ಅನಿಸುತ್ತೆ, ಆ ಥರ. ಇಂಗ್ಲೀಷ್ ಇಸ್ ಪ್ರಿಟಿ ಹಾರ್ಡ್. ಐ ಆಮ್ ನಾಟ್ ಪ್ರಿಟಿ ಗುಡ್ ಅಟ್ ಮ್ಯಾಥ್ಸ್ ಅಂದರೆ ನಾನು ಅಷ್ಟೇನು ಚೆನ್ನಾಗಿಲ್ಲ ಮ್ಯಾಥ್ಸಲ್ಲಿ. ಇಟ್ಸ್ ಪ್ರಿಟಿ ಕಾಮನ್ ನೌಡೇಸ್. ದ ಹೌಸ್ ಸೀಮ್ಸ್ ಪ್ರಿಟಿ ಎಂಪ್ಟಿ, ಯು ಹ್ಯಾವ್ ಗಾಟ್ ಅ ಪ್ರಿಟಿ ಗುಡ್ ಮೆಮೊರಿ. ಇಟ್ಸ್ ಪ್ರಿಟಿ ಲೇಟ್ ಆಲ್ರೆಡಿ, ಐ ಮಸ್ಟ್ ಲೀವ್. ಇನ್ ಮೈ ವ್ಯೂ ಇಟ್ಸ್ ಅ ಪ್ರಿಟಿ ಗುಡ್ ಸ್ಕೂಲ್. ಸೊ ಈ ಎಲ್ಲ ಸೆಂಟೆನ್ಸ್ಗಳಲ್ಲೂ ನೀವು ಪ್ರಿಟಿ ವರ್ಡ್ನ ತೆಗೆದು ಒಂದ್ಸರಿ ಓದಿ, ಅದು ಹಾಕಿದ ಮೇಲೆ ಒಂದ್ಸರಿ ಓದಿ. ರೈಟ್, ಸೊ ತುಂಬ ಸಿಂಪಲ್ ಟಾಪಿಕ್ ಇದೆ, ನಾನು ಹಾಗೆ ಫಾಸ್ಟಾಗಿ ನಿಮ್ಗೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಫ್ರೇಸ್ ಕೇಳಿರ್ತೀರ ನೀವು, ಪ್ರಿಟಿ ಮಚ್, ಪ್ರಿಟಿ ವೆಲ್ ಅಂದರೆ ಅರ್ಥ ಆಲ್ಮೋಸ್ಟ್, ನಿಯರ್ಲಿ. ಸೊ ಈ ವರ್ಡ್ಸ್ ಕೂಡ ಅಷ್ಟೇ, ತುಂಬ ಕ್ಯಾಶುವಲ್ ಸ್ಟೈಲ್ನಲ್ಲಿ ಯೂಸ್ ಆಗುತ್ತೆ. ಫಾರ್ಮಲ್ ಇರಬೇಕಂದ್ರೆ ಆಲ್ಮೋಸ್ಟ್, ನಿಯರ್ಲಿ ವರ್ಡ್ನ ಯೂಸ್ ಮಾಡ್ಬೋದು. ರೈಟ್, ಇಲ್ಲಿ ನೋಡಿ, ಐ ಪ್ರಿಟಿ ಮಚ್ ಫಿನಿಶ್ಡ್ ಇಟ್ ಅಂದರೆ ಐ ಆಲ್ಮೋಸ್ಟ್ ಫಿನಿಶ್ಡ್ ಇಟ್ ಅಂತ, ಹತ್ತಿರಕ್ಕೆ ಬಂದಿದೆ, ಇನ್ನು ಸ್ವಲ್ಪ ಉಳ್ಕೊಂಡಿದೆ, ಐ ಪ್ರಿಟಿ ಮಚ್ ಫಿನಿಶ್ಡ್ ಇಟ್. ನೋಡಿ, ಇದು ಕೂಡ ಅಡ್ವರ್ಬ್ ಆಗಿ ಯೂಸ್ ಆಗ್ತಾ ಇರೋದು, ಪ್ರಿಟಿ ಮಚ್. ತೆಗೆದು ಓದಿ, ಐ ಫಿನಿಶ್ಡ್ ಇಟ್, ಐ ಆಲ್ಮೋಸ್ಟ್ ಫಿನಿಶ್ಡ್ ಇಟ್, ಆರ್ ಐ ಪ್ರಿಟಿ ಮಚ್ ಫಿನಿಶ್ಡ್ ಇಟ್. ದೇ ಆರ್ ಆಲ್ ಪ್ರಿಟಿ ಮಚ್ ದ ಸೇಮ್ ಅಂದರೆ ದೇ ಆರ್ ಆಲ್ಮೋಸ್ಟ್ ದ ಸೇಮ್.
ದೇ ಆರ್ ದ ಸೇಮ್, ದೇ ಆರ್ ಆಲ್ಮೋಸ್ಟ್ ದ ಸೇಮ್, ಆರ್ ದೇ ಆರ್ ಪ್ರಿಟಿ ಮಚ್ ದ ಸೇಮ್. ಎಲ್ಲ ನೋಡೋದಕ್ಕೆ ಸೇಮೇ ಇದೆ, ಏನೋ ಮೈನರ್ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ, ಆ ಥರ ಹೇಳ್ತಾ ಇದೆ. ವಿ ಪ್ರಿಟಿ ಮಚ್ ಬಿಲೀವ್ಡ್ ದಟ್ ಇಟ್ ವಾಸ್ ಟ್ರೂ, ಅಂದರೆ ವಿ ಆಲ್ಮೋಸ್ಟ್ ಬಿಲೀವ್ಡ್ ಅಂತ ಹೇಳಿ. ಆ್ಯಂಡ್ ಈಗ ನೋಡಿ, ಹ್ಯಾವ್ ಯು ಫಿನಿಶ್ ರೈಟಿಂಗ್ ದ ರೆಕಾರ್ಡ್? ಯಾ ಪ್ರಿಟಿ ಮಚ್. ನೋಡಿ ಇಷ್ಟೇ ಆನ್ಸರ್ ಆಗಿ ಹೇಳ್ಬೋದು, ಯಾ ಪ್ರಿಟಿ ಮಚ್ ಅಂದರೆ ಅರ್ಥ ಆಲ್ಮೋಸ್ಟ್ ಡನ್ ಅಂತ. ಮುಗಿದಿಲ್ಲ, ಆಲ್ಮೋಸ್ಟ್ ಡನ್, ಆಲ್ಮೋಸ್ಟ್ ಫಿನಿಶ್ಡ್ ಅನ್ಬೋದು. ನಾನು ಹೇಳಿದ್ನಲ್ಲ ಕ್ಯಾಶುವಲ್ ಸ್ಟೈಲ್ನಲ್ಲಿ ಇದು ತುಂಬ ಕಾಮನ್, ಈ ಥರ ವರ್ಡ್ ನೇಟಿವ್ ಸ್ಪೀಕರ್ಸ್ ಯೂಸ್ ಮಾಡ್ತಾರೆ, ತಿಳ್ಕೊಳ್ಳಿ ನೀವು. ಈಗ ನೋಡಿ, ಐ ಫೀಲ್ ಪ್ರಿಟಿ ವೆಲ್. ಪ್ರಿಟಿ ವೆಲ್ ಬಂತು. ಐ ಫೀಲ್ ಪ್ರಿಟಿ ವೆಲ್ ಅಂದರೆ ಐ ಆಮ್ ಓಕೆ ನಾವು, ರೈಟ್? ಇಷ್ಟು ದಿನ ಹುಷಾರಿರಲಿಲ್ಲ, ಬಟ್ ನಾವು ಐ ಆಮ್ ಓಕೆ, ನಾನೀಗ ಸುಧಾರಿಸ್ಕೊಳ್ತಿದ್ದೀನಿ, ಐ ಫೀಲ್ ಪ್ರಿಟಿ ವೆಲ್ ನಾವು ಅಂತಾರೆ. ಸೊ ಪ್ರಿಟಿ ವೆಲ್ ಅನ್ನೋದು ವರ್ಬ್ ಆದಮೇಲೆ ಬರಬೇಕು ಯಾವಾಗಲೂ, ಇದು ನೆನ್ಪಿಟ್ಕೊಳ್ಳಿ. ಪ್ರಿಟಿ ಮಚ್ ವರ್ಬ್ ಹಿಂದೆ ಇರುತ್ತೆ, ಪ್ರಿಟಿ ವೆಲ್ ವರ್ಬ್ ಆದಮೇಲೆ ಎಂಡಲ್ಲೇ ಇರುತ್ತೆ ಯಾವಾಗಲೂ ಇದು. ಸೊ ವೆಲ್ ಗೊತ್ತಿದಲ್ವಾ ನಿಮಗೆ, ವೆಲ್ ಯಾವಾಗಲೂ ಎಂಡಲ್ಲಿ ಹಾಕಬೇಕು. ಐ ನೋ ದಿಸ್ ಏರಿಯಾ ಪ್ರಿಟಿ ವೆಲ್ ಅಂದರೆ ನಾಟ್ ವೆರಿ ವೆಲ್ ಬಟ್ ಫೇರ್ಲಿ ವೆಲ್. ನಾನು ಇಲ್ಲಿ ಓಡಾಡ್ತಿರ್ತೀನಿ, ಸೊ ಐ ನೋ ದಿಸ್ ಏರಿಯಾ ಪ್ರಿಟಿ ವೆಲ್. ನಾಟ್ ಬ್ಯಾಡ್, ಯು ಸ್ಯಾಂಗ್ ಪ್ರಿಟಿ ವೆಲ್. ನೀ ಚೆನ್ನಾಗಿ ಆಡ್ತೀನಿ ಅಂತ ಗೊತ್ತಿರಲಿಲ್ಲ, ಯು ಸ್ಯಾಂಗ್ ಪ್ರಿಟಿ ವೆಲ್. ನಾಟ್ ವೆರಿ ವೆಲ್, ನಾನು ವೆರಿ ವೆಲ್ ಅಂತ ಹೇಳ್ತಿಲ್ಲ, ಪ್ರಿಟಿ ವೆಲ್ ಅಂದರೆ ವೆರಿ ವೆರಿ ಗುಡ್ ಅಲ್ಲ, ಬಟ್ ಪ್ರಿಟಿ ವೆಲ್, ನೀನು ಚೆನ್ನಾಗೇ ಹಾಡಿದೆ ಆ ಥರ ಹೇಳೋದು. ದಿಸ್ ಟೈಮ್ ಐ ಅಂಡರ್ಸ್ಟುಡ್ ಪ್ರಿಟಿ ವೆಲ್ ಅಂದರೆ ಆಲ್ಮೋಸ್ಟ್ ಎವ್ರಿಥಿಂಗ್ ದಿಸ್ ಟೈಮ್, ನಾಟ್ ಎವ್ರಿಥಿಂಗ್, ಆಲ್ಮೋಸ್ಟ್ ಎವ್ರಿಥಿಂಗ್. ವಿ ಲಿವ್ ನಿಯರ್ ಬೈ, ಐ ನೋ ದೆಮ್ ಪ್ರಿಟಿ ವೆಲ್ ಅನ್ಬೋದು. ಅರ್ಥ ಆಯ್ತಲ್ಲ? ಈಗ ನೋಡಿ, ಈ ಥರ ರೈಸಿಂಗ್ ಟೋನಲ್ಲಿ ಹೇಳಿದ್ರೆ ಈ ಸೆಂಟೆನ್ಸ್ಗಳು ಪಾಸಿಟಿವ್ ಮೀನಿಂಗ್ ಕೊಡುತ್ತೆ. ದ್ಯಾಟ್ಸ್ ಪ್ರಿಟಿ ಗುಡ್, ದ್ಯಾಟ್ಸ್ ಪ್ರಿಟಿ ಅಮೇಝಿಂಗ್, ಯು ಲುಕ್ ಪ್ರಿಟಿ ಫಿಟ್ ಅಂತ ರೈಸಿಂಗ್ ಟೋನಲ್ಲಿ ನೀವು ಅದನ್ನ ಹ್ಯಾಪಿ ಮೂಡಲ್ಲಿ ಹೇಳಿದ್ರೆ ಅದರ ಅರ್ಥ ರಿಯಲಿ ಗುಡ್, ರಿಯಲಿ ಅಮೇಝಿಂಗ್, ರಿಯಲಿ ಫಿಟ್ ಅಂತ, ರೈಟ್? ರೈಸಿಂಗ್ ಟೋನಲ್ಲಿ ಹೇಳ್ತಾರೆ ಅವರು, ದ್ಯಾಟ್ಸ್ ಪ್ರಿಟಿ ಗುಡ್ ಅಂತ. ಆ ಥರ ಹೇಳ್ತಾ ಇದ್ದಾರೆ ಅಂದರೆ ಅರ್ಥ ಅನ್ನೋವಾಗ್ಲೂ ಅದೇ ಯೂಸ್ ಮಾಡ್ತಾರೆ, ರೈಟ್? ಅದನ್ನು ಕೂಡ ತಿಳ್ಕೊಂಡಿರಿ, ರೈಟ್? ಗೊತ್ತಾಯ್ತಲ್ಲ? ಸೊ ತುಂಬ ಜನ ಈ ವರ್ಡ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟಪಡ್ತಿರ್ತಾರೆ. ಸೊ ಅವರಿಗೆಲ್ಲ ವಿಡಿಯೋ ಶೇರ್ ಮಾಡಿ, ಆ್ಯಂಡ್ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.